ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ. ಇವತ್ತು ನಾವು ಕರ್ಜಿಕಾಯಿ ರೆಸಿಪಿನ ಯಾವ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ನೋಡೋಣ. ಇದನ್ನು ನಾವು ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ಹಬ್ಬಗಳಲ್ಲಿ ಸ್ಪೆಷಲ್ಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದು ನಮಗೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಷ್ಟು ದಿನ ಇಟ್ಟರೂ ನಮಗೆ ಮೆತ್ತಗಾಗೋದಿಲ್ಲ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅದಕ್ಕೋಸ್ಕರ ಒಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ನಷ್ಟು ಮೈದಾನ ಸೇರಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಚಿಕ್ಕ ಸೌಟನ್ನು ತಗೊಂಡು ನೋಡಿ, ಈ ರೀತಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಇವಾಗ ಇದನ್ನು ನಾವು ಬಿಸಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಕರ್ಜಿಕಾಯಿ ತುಂಬ ಗರಿಗರಿಯಾಗಿ ಬರುತ್ತೆ. ಈ ಸ್ಟೆಪ್ಪನ್ನು ಖಂಡಿತ ಸ್ಕಿಪ್ ಮಾಡಬೇಡಿ. ಇವಾಗ ಇದಕ್ಕೆ ಸೇರಿಸ್ಕೊಂಡು ಇದು ಬಿಸಿ ಇರುತ್ತಲ್ಲ, ಅದರಿಂದ ಮೊದಲಿಗೆ 1 ಸ್ಪೂನನ್ನು ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸ್ಕೊಂಡು ಈಗ ಇದನ್ನು ನಾವು ಸ್ವಲ್ಪನೇ ನೀರು ಹಾಕ್ತಾ ಕೈಯಿಂದ ಚೆನ್ನಾಗಿ ನಾದ್ಕೊಳ್ತಾ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಒಂದೇ ಸಲ ನೀರನ್ನು ಹಾಕಬಾರ್ದು, ಸ್ವಲ್ಪನೇ ಹಾಕ್ತಾ ಕೈಯಿಂದ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ನಮಗೆ ಹಿಟ್ಟು ಸಾಫ್ಟಾಗಿ ಬರಬೇಕು ನೋಡಿ, ಈ ರೀತಿ. ಇವಾಗ ಇದಕ್ಕೆ ಮೇಲೆ 1/2 ಟೀ ಸ್ಪೂನಷ್ಟು ಎಣ್ಣೆನ ಸವರ್ಕೊಂಡು ಇದನ್ನು ಒಂದು ಪ್ಲೇಟ್ ತಗೊಂಡು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಡೋಣ. ಅಷ್ಟರಲ್ಲಿ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಣಗಿರ್ತಕ್ಕಂಥ ಕೊಬ್ಬರಿನ 1 ಕಪ್ನಷ್ಟು ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಕಡಲೆಪಪ್ಪು ಚಟ್ನಿಗೆ ಎಲ್ಲ ಹಾಕ್ತಾರಲ್ಲ, ಅದು 1 ಕಪ್ಪಷ್ಟು ತಗೊಂಡಿದ್ದೀನಿ. ಮತ್ತು 3/4 ಕಪ್ಪಷ್ಟು ಸಕ್ಕರೆ ಇದೆ ಇಲ್ಲಿ. ಈಗ ಮೊದಲಿಗೆ ಕೊಬ್ಬರಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ತರ್ತರಿಯಾಗಿ ಈ ರೀತಿ ರುಬ್ಕೊಳ್ಬೇಕು. ಈಗ ಇದಕ್ಕೇನೆ ಸಕ್ಕರೆ ಮತ್ತು ಕಡಲೆಪಪ್ಪನ್ನು ಸಹ ಸೇರಿಸ್ಕೊಂಡು ಈ ರೀತಿ ತರ್ತರಿಯಾಗಿ ಪೌಡರ್ ಮಾಡಿಕೊಳ್ಬೇಕು ನೋಡಿ. ಈ ರೀತಿ ಇದ್ದರೆ ಸಾಕಾಗತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಈಗ ಹಿಟ್ಟನ್ನು ತಗೊಂಡು ಒಂದು ಸಲ ಚೆನ್ನಾಗಿ ಈ ರೀತಿ ನಾದ್ಕೊಂಡು ನೋಡಿ, ಹಿಟ್ಟು ನಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ರೀತಿ ಇದ್ದರೆ ನಮಗೆ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟನ್ನು ಚಿಕ್ಕ ಉಂಡೆಗಳನ್ನಾಗಿ ಈ ರೀತಿ ಮಾಡಿ ಇಟ್ಕೊಳ್ಳಿ. ಈಗ ನಾನಿಲ್ಲಿ ಇದನ್ನು ಲಟ್ಸೋದಕ್ಕೋಸ್ಕರ ಸ್ವಲ್ಪ ಈ ರೀತಿ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ನಾವು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಟ್ಕೊಂಡೆ ನಾವು ಒಂದೊಂದೇ ಉಂಡೆನ ತಗೊಂಡು ಲಟ್ಸ್ಕೊಳ್ಬೇಕಾಗತ್ತೆ. ಮತ್ತು ಇಲ್ಲಿ ನಾನು ಒಂದು ಬಾಕ್ಸಿನ ಕ್ಯಾಪನ್ನು ಈ ರೀತಿ ತಗೊಂಡಿದ್ದೀನಿ. ಮೇಲೆಗಡೆ ಈ ರೀತಿ ಮುಚ್ಚಳದ ಮೇಲೆ ಈ ರೀತಿ ಶಾರ್ಪಾಗಿ ಇರಬೇಕು. ಆ ರೀತಿ ಒಂದು ಬಾಕ್ಸಿನ ಯಾವುದಾದ್ರೂ ಒಂದು ಮುಚ್ಚಳನ ತೆಗೆದು ಇಟ್ಕೊಳ್ಳಿ. ಇವಾಗ ಒಂದೊಂದೇ ಉಂಡೆನ ತಗೊಂಡು ಈ ರೀತಿ ಲಟ್ಸ್ಕೊಳ್ಳೋಣ. ಇದು ನಮಗೆ ಸ್ವಲ್ಪ ತೆಳುವಾಗಿ ಬರಬೇಕು ನೋಡಿ, ಈ ರೀತಿ. ಈಗ ಕ್ಯಾಪನ್ನು ತಗೊಂಡು ಈ ರೀತಿ ಮಧ್ಯಭಾಗಕ್ಕೆ ಈ ರೀತಿ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಎಕ್ಸ್ಟ್ರಾ ಬರೋ ಹಿಟ್ಟನ್ನೆಲ್ಲ ನಾವು ರಿಮೂವ್ ಮಾಡಿಕೊಳ್ಬೇಕು. ಈಗ ನೋಡಿ, ಶೇಪ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಹೂರಣನ ಮಧ್ಯಭಾಗದಲ್ಲಿ 1 ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಹೂರಣ ನಮಗೆ ಈ ರೀತಿ ಹಾಕಬೇಕಾದ್ರೆ ಸೈಡ್ಸ್ಗೆಲ್ಲ ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು, ಇಲ್ಲ ಅಂದರೆ ನಾವು ಅಂಟಿಸೋವಾಗ ಅದು ಅಂಟ್ಕೊಳ್ಳಲ್ಲ. ಈ ರೀತಿ ನೀಟಾಗಿ ಎಲ್ಲ ಒಳಗಡೆಗೆ ತಳ್ಕೊಂಡು ಈ ಸೈಡ್ಸ್ನೆಲ್ಲ ಈ ರೀತಿ ಕೈಯಿಂದ ಸ್ವಲ್ಪ ಮಡಚ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಈಗ ಈ ರೀತಿ ಸ್ಪೂನ್ ಎಲ್ಲರ ಮನೆಯಲ್ಲೂ ಇರುತ್ತಲ್ಲ, ಈ ರೀತಿ ಸ್ಪೂನ್ ತಗೊಂಡು ಸ್ವಲ್ಪ ಈ ರೀತಿ ನೋಡಿ
ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸ್ಪೂನನ್ನು ಹಿಂಭಾಗಕ್ಕೆ ತಿರುಗಿಸ್ಕೊಂಡು ಈ ರೀತಿ ಸ್ವಲ್ಪ ಶೇಪ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಸುಂದರವಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಈಗ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದರ ಮೇಲೆ ಮತ್ತೊಂದು ಪ್ಲೇಟನ್ನು ಮುಚ್ಚಿ ಇಟ್ಕೊಳ್ಬೇಕು. ನಾವು ಎಣ್ಣೆಯಲ್ಲಿ ಕರಿಯೋದು ಟೈಮ್ ಆಗುತ್ತೆ ಅಲ್ವಾ, ಅಲ್ಲಿವರೆಗೂ ಡ್ರೈ ಆಗಿಬಿಡತ್ತೆ. ಅದಕ್ಕೋಸ್ಕರ ಈಗ ಮತ್ತೊಂದನ್ನು ಮಾಡೋದನ್ನು ನೋಡೋಣ. ನಾವು ಈ ಕರ್ಜಿಕಾಯಿ ಮೌಲ್ಡಲ್ಲಿ ಮಾಡೋದಕ್ಕಿಂತ ಈ ರೀತಿ ಕೈಯಲ್ಲಿ ಮಾಡಿದ್ರೇ ತುಂಬ ಬೇಗ ಆಗುತ್ತೆ, ಹಾಗೆ ಚೆನ್ನಾಗಿ ಬರುತ್ತೆ. ಈ ಸೈಡ್ಸಲ್ಲಿ ಬರೋ ಹೂರ್ಣನ ಮಾತ್ರ ನಾವು ನೀಟಾಗಿ ಈ ರೀತಿ ಒಳಗಡೆ ತಳ್ಕೊಳ್ಬೇಕು. ನಂತರ ಈ ರೀತಿ ಮಡ್ಚ್ಕೊಂಡು ಸ್ವಲ್ಪ ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಸ್ಪೂನಿನ ಹಿಂಭಾಗದಿಂದ ಈ ರೀತಿ ಮಾಡಿಕೊಡಿ. ಅಷ್ಟೇ, ಎಲ್ಲನೂ ಅದೇ ರೀತಿ ಮಾಡಿ ಇಟ್ಕೊಂಡ್ಮೇಲೆ ನಾವು ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಇದನ್ನು ನಾವು ಆಯಿಲನ್ನು ಹೀಟ್ ಮಾಡೋದಕ್ಕೆ ಇಟ್ಕೊಂಡು ನೋಡಿ ಈ ರೀತಿ ಒಂದು ಚಿಕ್ಕ ಸಣ್ಣ ತುಂಡನ್ನು ಹಾಕಿದ್ರೆ ತಕ್ಷಣ ಮೇಲೆ ಎದ್ದು ಬರಬೇಕು. ಆ ರೀತಿ ಎಣ್ಣೆನ ತುಂಬ ಜಾಸ್ತಿನೂ ಕಾಯಿಸಬೇಡಿ, ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಮೀಡಿಯಮ್ ಹೀಟಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಈಗ ನಂತರ ಒಂದೊಂದಾಗಿ ಕರ್ಜಿಕಾಯಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಈ ರೀತಿ ತಿರುಗಿಸ್ಕೊಳ್ಳಿ. ಈಗ ನೋಡ್ತಾ ಇದ್ದೀರಲ್ವ, ಈ ರೀತಿ ತಿರುಗಿಸ್ತಾ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಆಗಿದೆ, ಇದನ್ನು ತೆಗೆದು ಬಿಡೋಣ. ಅಷ್ಟೇ, ನಮಗೆ ಎಷ್ಟೋ ಟೇಸ್ಟಿಯಾಗಿ ಯಮ್ಮಿ ಕರ್ಜಿಕಾಯಿ ರೆಡಿಯಾಗತ್ತೆ. ಈಗ ನಾನಿಲ್ಲಿ ಒಂದನ್ನು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಸಹ ಅಷ್ಟೇ ಎಕ್ಸಲೆಂಟ್ ಆಗಿರುತ್ತೆ ಒಂದ್ಸಲ. ಸೊ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. Thank you for watching.